ಹಾಯ್ ಗೈಸ್, ವೆಲ್ಕಮ್ ಟು ವೆಸ್ಟೋಸ್. ನಾನು ಈ ವಿಡಿಯೋದಲ್ಲಿ ನಮ್ಮ ಹತ್ರ ಇರಬೇಕಾಗಿರೋ ಬೆಸ್ಟ್ 4 ಪ್ಯಾಂಟ್ಸ್ನ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ಎಂಡ್ವರೆಗೂ ನೋಡಿ. ನಾವು ಹಾಕೋ ಒಂದು ಪ್ಯಾಂಟ್ ಸಾಕು ನಮ್ಮ ಓವರ್ ಆಲ್ ಔಟ್ಫಿಟ್ನ ರೂಲ್ ಮಾಡೋಕ್ಕೆ. ಅದರಲ್ಲೂ ಇಂಥ ಸ್ಕಿನ್ನಿ ಅಂಡ್ ಫೇಡೆಡ್ ಜೀನ್ಸ್ನ ಅವಾಯ್ಡ್ ಮಾಡಿ ನಾನು ನಮ್ಮೆಲ್ಲರ ಹತ್ರನೂ ಇರಬೇಕಾಗಿರೋ 4 ಪ್ಯಾಂಟ್ಸ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ಎಂಡ್ವರೆಗೂ ನೋಡಿ ಅಂಡ್ ಇಷ್ಟ ಆದರೆ ಕೊನೆಯಲ್ಲಿ ಲೈಕ್ ಮಾಡಿ. ನಂಬರ್ 1, ಕಾರ್ಗೋಸ್. ಈ ಕಾರ್ಗೋಸ್ ಅನ್ನೋವು ನಿಮ್ಮ ಹತ್ರ ಇರೋ ಓವರ್ ಸೈಜ್ ಟಿ ಶರ್ಟ್ಸ್ ಮೇಲೆ ಅಂಡ್ ನಿಮ್ಮ ಹತ್ರ ಇರೋ ಪ್ಲೈನ್ ಟಿ ಶರ್ಟ್ಸ್ ಮೇಲೆ ಅಂಡ್ ನೀವು ಏನಾದರೂ ಟ್ರಾವೆಲಿಂಗ್ ಹೋಗಂಗಿದ್ರೆ ಟ್ರಾವೆಲಿಂಗಲ್ಲಿ ಕಂಫರ್ಟಬಲ್ ಆಗಿರುತ್ತೆ ಅಂಡ್ ನೀವು ಹಾಕಿರೋ ಔಟ್ಫಿಟ್ಗೆ ಒಂದು ರಗ್ಗಡ್ ಲುಕ್ನ ಆ್ಯಡ್ ಮಾಡಬೇಕಂದ್ರೆ ಈ ಕಾರ್ಗೋಸ್ನ ಪ್ರಿಫರ್ ಮಾಡಿ. ಲಿನಿನ್ ಪ್ಯಾಂಟ್ಸ್ ಇವು ತುಂಬ ಲೂಸ್ ಅಂಡ್ ಬ್ರೀತ್ಫುಲ್ ಫ್ಯಾಬ್ರಿಕ್ ಇಂದ ಬರ್ತವೆ. ನೀವೇನಾದರೂ ತುಂಬ ಪ್ಲೈನ್ ಶರ್ಟ್ಸ್ ಹಾಕೋರಾಗಿದ್ರೆ ಇವು ನೀವು ಪ್ರಿಫರ್ ಮಾಡಿ. ಇದು ನಿಮಗೆ ಒಂದು ಕಂಫರ್ಟಬಲ್ ಅಂಡ್ ಸ್ಟೈಲಿಶ್ ಲುಕ್ಸ್ನ ಕೊಡ್ತವೆ. ನಮಗೆಲ್ಲ ಗೊತ್ತಿರೋದೆ ಫಾರ್ಮಲ್ಸ್ ಹಾಕೋವಾಗ ಟ್ರೋಸರ್ಸ್ ಇದಂತೂ ಪಕ್ಕ ಇರಲೇಬೇಕು. ಈ ಟ್ರೋಸರ್ಸ್ನ ತಗೊಳೋವಾಗ ನೀವು ವೈಟು, ಬ್ಲಾಕು ಅಂಡ್ ಗ್ರೇ 3 ಕಲರ್ಸ್ನ ಪ್ರಿಫರ್ ಮಾಡಿ ಅಂಡ್ ಈ ಎಲ್ಲ 3 ಪ್ಯಾಂಟ್ಸ್ ಮೇಲೆಗೂ ಸೆಟ್ ಆಗೋ 2 ಕಲರ್ಸ್ನ ನಾನು ಹೇಳ್ತೀನಿ, ಅದನ್ನೊಂದ್ಸಲಿ ಟ್ರೈ ಮಾಡಿ. ಅದೇ ಲೈಟ್ ಬ್ಲೂ ಅಂಡ್ ಮರೂನ್ ಕಲರ್. ಈ 2 ಕಲರ್ಸು ಈ ಪ್ಯಾಂಟ್ಸ್ ಮೇಲೆಗೆ ಈಸಿಯಾಗಿ ಮ್ಯಾಚ್ ಮಾಡ್ಬೋದು ಅಂಡ್ ನಿಮ್ಗೊಂದು ಮೆಚ್ಯೂರ್ ಅಂಡ್ ಫಾರ್ಮಲ್ ಲುಕ್ ಕೊಡೋದ್ರಲ್ಲಂತೂ ಈ ಕಲರ್ಸ್ನ ಮ್ಯಾಚ್ ಮಾಡೋ ಕಲರ್ಸೇ ಇಲ್ಲ. ನಾನು ಯಾವಾಗೂ ಹೇಳೋದೆ, ಲಾಸ್ಟ್ ಬಟ್ ನಾಟ್ ಲೀಸ್ಟ್, ವೈಟ್ ಜೀನ್ಸ್. ನಿಮಗೆ ಬ್ಲೂ ಜೀನ್ಸ್ ಅಂಡ್ ಬ್ಲಾಕ್ ಜೀನ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟು, ಈ ವೈಟ್ ಜೀನ್ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್. ನೀವೇನಾದರೂ ಓಲ್ಡ್ ಮನಿ ಔಟ್ಫಿಟ್ನ ಟ್ರೈ ಮಾಡಬೇಕಂದ್ರೆ ಈ ವೈಟ್ ಜೀನ್ ಅನ್ನೋದು ನಿಮ್ಮ ಹತ್ರ ಇರಲೇಬೇಕು. ಅಂಡ್ ಈ ಎಲ್ಲ ಪ್ಯಾಂಟ್ಸು ನಿಮ್ಮ ಹತ್ರ ಇದ್ದರೆ ಕಾಮೆಂಟ್ ಮಾಡಿ ಅಂಡ್ ಈ ಕಂಟೆಂಟ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿ.